ಒಂದು 7-8 ಹುಡುಗರು ಹೋಗಿದ್ದಾರೆ. ಹೋಗಿ ಅಲ್ಲಿ ಈಜಾಡ್ಲಿಕ್ಕೆ ಹೋಗಿದ್ದಾರೆ. ಸುಮಾರು ಒಂದು 3-3.5 ಲಕ್ಷ ರೂಪಾಯಿ ಚಿನ್ನ ಸರ ನೀರಿಗೆ ಬಿದ್ದ ಗೊತ್ತೇ ಇಲ್ಲ ಅವನಿಗೆ. ಮೇಲಿಂದ ಕೆಳಗೆ ಬಿದ್ದರೆ ಒಂದು ಚಿನ್ನ, ಅದ್ರ ಮೇಲೆ ಧೂಳು ಬಿದ್ದಿರ್ತದೆ. ಅಲ್ಲಿ ನೋಡೋಕೆ ದೊಡ್ಡ ದೊಡ್ಡ ಮೀನುಂಟು, ಸುಮಾರು ಇಷ್ಟು ದೊಡ್ಡ ಮೀನುಂಟು. ನಾ ಹೇಳಿದೆ ಎಲ್ಲ ಮೀನು ತಿಂದಿರ್ಬೋದು ಅಂತ. ಯಾರ ಹತ್ರನೂ ಒಂದು ಬಿಡುಗಾಸು ತಗೊಳ್ಳೋದಿಲ್ಲ. 1000 ರೂಪಾಯಿ ಸಿಕ್ಕಿದ್ರೆ 200 ರೂಪಾಯಿ ನಾನು ಆಂಬುಲೆನ್ಸ್ಗೆ ಅಂತ ಇಟ್ಬಿಡ್ತೇನೆ. ಮಾಡ್ತಿರೋ ಕೆಲಸಕ್ಕೆ ಸಾರ್ಥಕತೆ ಇದೆಯಾ? ದೇವ್ರು ಕೊಟ್ಟದೊಂದು ಈಜು, ಅದನ್ನು ಒಳ್ಳೆ ಕೆಲಸಕ್ಕೆ ನಾನು ಉಪಯೋಗ ಮಾಡ್ತೇನೆ. ಒಂದೊಂದು ನನಗೆ 6 ಜನಕ್ಕೆ ಸಹ ಸ್ವಿಮ್ಮಿಂಗ್ ಬರ್ತದೆ, ಆದರೆ ವ್ರತ ತೆಗಿಲಿಕ್ಕೆ ಯಾರು ನೀರಡಿಗೆ ಬರೋದಿಲ್ಲ. 25 kg ನಾವು ವ್ರತ ಪಟ್ಟರೆ 3 ದಿನ ಬಿಟ್ಟು ನೋಡಿದ ಅವನು 65 kgಗಿಂತ ದಪ್ಪಾಗಿರ್ತಾನೆ. ಮನುಷ್ಯ ಏನು ಬೇಕಾದ್ರೂ ನನಗೆ ಬೈಬೋದು. ನೀರಾಳದಲ್ಲಿರುವ ಮನುಷ್ಯ ವ್ರತದೇಹ ಏನು ಮಾಡಲಿಕ್ಕೆ ಒಂದು ಮಗುವಿನ ಥರದ್ದು. ಇನ್ನು ಜಗತ್ತಿಗೆ ವಾಪಸ್ಸೇ ಬರೋದಿಲ್ಲ ಅನ್ನುವ ಮೃತದೇಹಗಳಿಗೆ ಸಹಾಯ ಮಾಡಿಕೊಂಡು ಅವರ ಕುಟುಂಬದ ಕಣ್ಣೀರಿನಲ್ಲಿ ಕಣ್ಣೀರಾಗಿ ಅವ್ರಿಗೊಂದು ಮುಕ್ತಿ ಕೊಡುವ ಕೆಲಸವನ್ನು ಮಾಡ್ತಾ ಇರುವಂತಹ ಇಂಥವ್ರು ಚೆನ್ನಾಗಿದ್ರೆ ನಾನು ಹೇಳ್ತೀನಲ್ಲ, ಸಮಾಜ ಚೆನ್ನಾಗಿರುತ್ತೆ. ನನ್ನ ಪಾಲಿಗೆ ಬಹಳ ಸಂತೋಷದ ದಿನ. ನನಗೆ ಸಹ ಸಂತೋಷ ಆಯ್ತು ಕೀರ್ತಣ್ಣ, ನಿಮ್ಮನ್ನು ಇಷ್ಟು ಮುಂದೆ ನಾನು ನೋಡ್ತೇನೆ ಅಂತ ನನಗೆ ತುಂಬಾ ಖುಷಿ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ಅದಲ್ಲದೆ ಚಿನ್ನ ಹೇಗೆ ಬೀಳ್ತದಂದ್ರೆ, ಈಗ ಈಜಲಿಕ್ಕೆಲ್ಲ ಹೋಗ್ತಾರೆ ಕೆಲವು ಹುಡುಗರು. ಸುಮಾರು 1 ತಿಂಗಳಾಯ್ತೇನೆ ಅಷ್ಟೇ. ನಮ್ಮ ಪೆರ್ನಂಕಿಲ್ ಅಂತ ಒಂದು ಒಳಗೆ ಹೋಟೆಲ್ ಡಿಪಾರ್ಟ್ಮೆಂಟ್ ಓದುವ ಹುಡುಗ, ಕಾಲೇಜ್ ಹುಡುಗ, ಒಂದು 7-8 ಹುಡುಗರು ಹೋಗಿದ್ದಾರೆ. ಹೋಗಿ ಅಲ್ಲಿ ಈಜಾಡ್ಲಿಕ್ಕೆ ಹೋಗಿದ್ದಾರೆ. ಸುಮಾರು ಒಂದು 3-3.5 ಲಕ್ಷ ರೂಪಾಯಿ ಚಿನ್ನ ಸರ ನೀರಿಗೆ ಬಿದ್ದ ಗೊತ್ತೇ ಇಲ್ಲ ಅವನಿಗೆ. ಮನೆಗೆ ಹೋಗಿ ಸ್ನಾನ ಮಾಡುವಾಗ ಚಿನ್ನ ಇಲ್ಲ ಅಂತ ಗೊತ್ತಾಯ್ತು. ಅಲ್ಲಿ ಬಂದು ಸ್ಥಳೀಯರೆಲ್ಲ ಹುಡುಕಿದ್ರು, ಸಿಕ್ಕಿಲ್ಲ. 2 ದಿವಸ ಬಿಟ್ಟು ಮನೆಯವ್ರಿಗೆ ಗೊತ್ತೇ ಇಲ್ಲ ವಿಷಯ. ನನಗೆ ಫೋನ್ ಮಾಡ್ತಾರೆ, ಈಶ್ವರನ ಮನೆಯಲ್ಲಿ ಗೊತ್ತಿಲ್ಲ, ಏನಾದರೂ ಬಂದು ಹುಡುಕಿ ಕೊಡಿ. ನಾನೆಲ್ಲ ಚಿನ್ನ ಎಲ್ಲ ಹುಡುಕ್ಲಿಕ್ಕೆ ಬರೋದಿಲ್ಲ, ನಾನು ಯಾರು ನೀರಿಗೆ ಬಿದ್ದರೆ ಹೇಳು ಬರ್ತೀನಿ, ನೀವೆಲ್ಲ ಇದೆಲ್ಲ ಹೋಗಿ ಆ ಥರ ಮಾಡಿದರೆ ಯಾರು ಹುಡುಕು. ಅದಕ್ಕೆ ಒಂದು ನನ್ನ ಹತ್ರ ಬಂದು ಗುಗ್ಗರಿದ, ಏನಾದರೂ ಮಾಡಿ ಕೊಡಿ, ಮನೇಲಿ ಗೊತ್ತಿಲ್ಲ ಹೊಡಿತಾರಂತ. ಸರಿ ಅಂತ ನಾನು ಸಿಲಿಂಡರ್ ಹಾಕಿ ನಾನು ಹೋದೆ. ಜಾಗ ತೋರಿಸಿದ, 2 ದಿನ ಆಗಿದೆ, ಎಲ್ಲ ಹುಡುಕಾಡಿದ್ದಾರೆ. ನಾನು ಬಂದು ನಿಲ್ಲುವಾಗಲೇ ಯಾವುದೋ ಒಂದು ಟೀಮ್ ಬಂದು ಹುಡುಕ್ತಾ ಇದೆ, ಸಿಕ್ಕಿದ್ರೆ ಸಿಗಲಿ ಅಂತ. ಎಲ್ಲಿ ಹೋಗೋದು ಕೇಳಿದೆ, 5-6 ಹುಡುಗರು ಬಂದರು. ನಾವು ಅಲ್ಲಿ ಚಿನ್ನ ಬಿದ್ದಿದ್ದಲ್ಲ ಹುಡುಕ, ಯಾಕೆಂದರೆ ಈ ಹುಡುಗಿ ಇರಲಿಲ್ಲ. ಚಿನ್ನ ಬಿದ್ದಿದ್ದ ಹುಡುಕ್ಲಿಕ್ಕೆ ಹೋಗಿ, ಯಾಕೆಂದರೆ ಎಲ್ಲ ಹುಡುಕೋದು ಸಿಕ್ಕಲಿ ಅಂತ. ಸರಿ ಹೋದೆ, ಆ ಗ್ರಾಮ ದೇವರಿಗೆ ಕೈ ಮುಗ್ದೆ. ಆ ಚಿನ್ನ ಬಿದ್ದದ್ದು ಎಷ್ಟೋ ಕಷ್ಟ ಆಗಿರ್ಬೋದು ತಂದೆ ತಾಯಿಗೆ ಅಂತೇಳಿ ನೀರು ಆಳಕ್ಕೆ ಹೋದೆ. ಸುಮಾರು ಒಂದು 25 ಅಡಿ ಆಳದಲ್ಲಿ ಚಿನ್ನ ಸಿಕ್ಕಿದ್ದು ಕೇವಲ ನನಗೆ ಇಷ್ಟೇ ತೋರ್ತಿತ್ತು ಖಾಲಿ. ಯಾಕೆಂದ್ರೆ ಮೇಲಿಂದ ಕೆಳಗೆ ಬಿದ್ದರೆ ಒಂದು ಚಿನ್ನ, ಅದ್ರ ಮೇಲೆ ಧೂಳು ಬಿದ್ದಿರ್ತದೆ. ಕರೆಕ್ಟ್. ಆವಾಗ ತೋರೋದಿಲ್ಲ. ಆದ್ರೆ ನನ್ನ ಕಣ್ಣಿಗೆ ಇಷ್ಟೇ ಉದ್ದ ಒಂದು ರವೆ ಅಷ್ಟು ಚಿನ್ನ ಒಳಿತಿತ್ತು ನೀರಾಳದಲ್ಲಿ. ಟಾರ್ಚ್ ಹಾಕುವಾಗ ತೆಗೆದು ನೋಡುವಾಗ ಇಷ್ಟು ಉದ್ದ, ಒಂದು ಸುಮಾರು ಒಂದು 3.5 ಲಕ್ಷ ರೂಪಾಯಿ ಚಿನ್ನ ಆಗ್ಬೋದು. ಮೇಲೆ ಬಂದು ಕೊಟ್ಟಿದ್ದೀನಿ. ಅವನಿಗೆ ಖುಷಿ ಆಯಿತು. ಅದಕ್ಕೆ ಹೇಳಿದಿಷ್ಟೇ, ಇನ್ನು ನಿನ್ನ ರೀಲ್ಸ್ ಸ್ವಿಮ್ಮಿಂಗು ಬರಬೇಡ, ಇನ್ನು ಬಂದರೆ ನಾನು ಬರೋದಿಲ್ಲ ಅಂತ ಹೇಳಿದೆ. ಅದಾಗಿ 1 ವಾರದಲ್ಲಿ ನಮ್ಮ ಕಾರ್ಕಳ ರಾಮಸಮುದ್ರ ಅಂತ ಉಂಟು, ಅಲ್ಲಿ ಯಾರು ಮೀನು ಹಿಡಿಲಿಕ್ಕೆ ಅಂತ ಗಾಳ ಹಾಕ್ತಾನೆ. ಗಾಳ ಸಿಕ್ಕಾಕೊಂಡು ಬರಲಿಲ್ಲ ಅಂತೇಳಿ ಕೆಳಗೆ ಹೋದ. ಅವನು ಚಿನ್ನ ಸರ ಬಿದ್ದೋಯ್ತು. 2 ದಿನ ಹುಡುಕ್ತಾರೆ ಎಲ್ಲರೂ ಬಂದು, ಸಿಕ್ಕೇ ಇಲ್ಲ. ನಾನು ಹೋಗಿ ಆ ರಾಮಸಮುದ್ರದಲ್ಲಿ ಆ ಗ್ರಾಮ ದೇವರಿಗೆ ಕೈ ಮುಗಿತೀನಿ. ಆ ಹೂಳಲ್ಲಿ ತುಂಬ ಹೂಳದು, ನೀರೇ ಕೆಂಪು ಕಟ್ಟಿ ಹೋಗಿದೆ. ಅಲ್ಲಿ ತೀರ್ಥ ಸ್ನಾನ ಮಾಡ್ತಾರೆ ವೆಂಕಟರಮಣ. ಅಲ್ಲಿ ವೆಂಕಟರಮಣ ನೋಡಿದ, ಅಲ್ಲಿ ಅಲ್ಲಿಂದ ಇಲ್ಲಿ ಅದು ಆ ರಾಮಸಮುದ್ರಕ್ಕೆ ತೋರ್ತದಂತೆ. ಅಲ್ಲಿ ನೋಡಿದ್ರೆ ನೀರೆಲ್ಲ ಕೆಂಪಾಗಿದೆ. ಹೋದೆ, ಕೇವಲ ಒಂದು 5 ನಿಮಿಷದಲ್ಲಿ ನೀರಲ್ಲಿ ಟಾರ್ಚ್ ಬಿಡುವಾಗ ಇಷ್ಟೇ ತೋರ್ತಾ ಉಂಟು. ತೆಗ್ದೆ, ಅಲ್ಲಿ ನೋಡೋಕೆ ದೊಡ್ಡ ದೊಡ್ಡ ಮೀನುಂಟು, ಸುಮಾರು ಇಷ್ಟು ದೊಡ್ಡ ಮೀನುಂಟು. ನಾನು ಹೇಳಿದೆ ಎಲ್ಲ ಮೀನು ತಿಂದಿರ್ಬೋದು ಅಂತ. ಅಲ್ಲಿ ಅನ್ನ ಪ್ರಸಾದ ಎಲ್ಲ ಹಾಕ್ತಾರಲ್ಲ, ತಿಂದಿರ್ಬೋದು ಅಂತ ಹೇಳಿದ್ದೀನಿ. ಆದ್ರೆ ಸಹ ಛಲ ಬಿಡೋದು ಒಂದು 15 ನಿಮಿಷ ಹುಡುಕುವಾಗ ಚಿನ್ನ ಸಿಕ್ತು. ಅದೇ ಥರ ತುಂಬ ಚಿನ್ನ ಎಲ್ಲ ಸಿಕ್ಕಿದೆ. ಅದು ಕರಿಮಣಿ, ಕೆಲವ್ರದ್ದು ಬಾವಿಗೆಲ್ಲ ಬಿದ್ದ ಉಂಗುರ, ಮತ್ತು ಗಣಪತಿ ದೇವರದ್ದು ಒಂದು ದೊಡ್ಡ ಬ್ಯಾಸ್ಲೆಟ್ ಹಾಕಿದ್ರು, ಅದು ಸಿಕ್ಕಿದೆ. ಎಲ್ಲ ಕಡೆನೂ ನಾನು ಹೋದೆ, ತೆಗಿತೀನಿ. ಯಾರ ಹತ್ರನೂ ಒಂದು ಬಿಡುಗಾಸು ತಗೊಳ್ಳೋದಿಲ್ಲ. ನಾನು ಅವ್ರಿಗೆ ಹೇಳಿದಷ್ಟೇ, ಚಿನ್ನ. ಜೀವನ ಹೆಂಗೆ ನಡೆಯುತ್ತೆ? ಜೀವನ ಅಂದರೆ ನನ್ನ ಹತ್ರ ಒಂದು ನೀರಿನ ವಾಟರ್ ಸಪ್ಲೈ ಗಾಡಿ ಇದೆ. ಆ ವಾಟರ್ ಸಪ್ಲೈ ಅಂದರೆ ಆ ನೀರಿನ ಗಾಡಿಯಿಂದ ನಾನು ಬೋಟಿಗೆ ನೀರು ಹಾಕ್ತೀನಿ. ಬೋಟಿಗೆ ನೀರು ಹಾಕಿದಾಗ ನಂಗೆ ಸುಮಾರು ಒಂದು 1-1.5 ರೂಪಾಯಿ ಬಂದರು, ದಿನಕ್ಕೆ ಬಂದರೂ ಸಹ ಅದರಲ್ಲಿ 1000 ರೂಪಾಯಿ ಸಿಕ್ಕಿದ್ರೆ 200 ರೂಪಾಯಿ ನಾನು ಆಂಬುಲೆನ್ಸ್ಗಂತ ಇಟ್ಬಿಡ್ತೀನಿ. ಆಂಬುಲೆನ್ಸ್ ಚಾಲನೆ ಮಾಡಬೇಕಲ್ಲ. ಆಂಬುಲೆನ್ಸ್ ಏನು ರಿಪೇರಿ ಇದ್ದರೂ ಸಹ, ಖರ್ಚಿದ್ರೆ, ಡೀಸೆಲ್ ಇದ್ದರೆ ಅದಕ್ಕೆ ಹಾಕ್ತೀನಿ. ದಿನಕ್ಕೆ ಒಂದು 200 ರೂಪಾಯಿ ಅದಕ್ಕೆ ಎತ್ತಿಡ್ತೀನಿ. ಅದಲ್ಲದೆ ನನಗೀಗ ಸನ್ಮಾನ ಕಾರ್ಯಕ್ರಮ ಎಲ್ಲ ಆಗ್ತಾ ಉಂಟು. ಸನ್ಮಾನ ಕಾರ್ಯಕ್ರಮದಲ್ಲಿ ಏನಾದರೂ ಕೆಲವರು ಹಣ ಕೊಡ್ತಾರೆ, ನಿಮ್ಮ ಗೌರವಧನ ಅಂತ. ಆ ಗೌರವಧನ ಎಲ್ಲ ತಗೊಂಡೋಗಿ ನಾನು ಆಂಬುಲೆನ್ಸ್ಗೆ ಹಾಕ್ತೀನಿ. ಉಳಿದ ಹಣ ನನಗೆ, ನಾನು ದುಡ್ದ ಹಣ ನನ್ನ ಮನೆ ಮಕ್ಕಳಿಗೆ ಮತ್ತು ತಾಯಿನ ನೋಡ್ಕೊಳ್ತೀನಿ. ನಾನು ಯಾರು ಜನಗಳಿಂದ ಬಂದ ಹಣನೂ
ಜನಗಳಿಗೆ ಉಪಯೋಗ ಮಾಡ್ತೀನಿ. ಮಾಡ್ತಿರೋ ಕೆಲಸಕ್ಕೆ ಸಾರ್ಥಕತೆ ಇದೆಯಾ? ನನಗೆ ಖುಷಿ ಇದೆ, ಯಾಕೆಂದರೆ ದೇವ್ರು ಕೊಟ್ಟದೊಂದು ಈಜು, ಅದನ್ನು ಒಳ್ಳೆ ಕೆಲಸಕ್ಕೆ ನಾನು ಉಪಯೋಗ ಮಾಡ್ತೇನೆ ಅನ್ನೋದು ನನಗೆ ನಂಬಿಕೆ ಇದೆ. ಯಾಕೆಂದರೆ ಎಷ್ಟೋ ಜನ ಈಜು ಬರ್ತದೆ, ಅವರು ಈಜು ಬಂದದ್ದವರು ಬೇರೆ ಏನಾದರೂ ನಮ್ಮ ದೇಶಕ್ಕೋಸ್ಕರ ಮಾಡ್ತಾರೆ, ಈ ಸ್ವಿಮ್ಮಿಂಗ್ ದೇಶದ ಹೆಸರು ತರ್ತಾರೆ, ಖುಷಿ ಅದು. ನನಗೆ ಗೊತ್ತಿದ್ದು ಈ ಈಜು ನಾನು ಜನಗಳಿಗೋಸ್ಕರ ಯೂಸ್ ಮಾಡ್ತೀನಿ. ಯಾಕೆಂದರೆ ಎಲ್ರಿಗೂ ಸಹ ಆ ಮೃತದೇಹ ತೆಗಿಲಿಕ್ಕೆ ಆಗಲ್ಲ. ನೀರಾಳಕ್ಕೆ ತುಂಬ ಜನ ಸ್ವಿಮ್ಮಿಂಗ್ ಬರ್ತದೆ, ಆದರೆ ಅವರು ನೀರಾಳ, ನನ್ನೊಟ್ಟಿಗೆ ಸುಮಾರು 6 ಜನ ಇದ್ದಾರೆ, 6 ಜನಕ್ಕೆ ಸಹ ಸ್ವಿಮ್ಮಿಂಗ್ ಬರ್ತದೆ, ಆದರೆ ಮೃತದೇಹ ತೆಗಿಲಿಕ್ಕೆ ಯಾರು ನೀರಡಿಗೆ ಬರೋದಿಲ್ಲ. ನಾನು ಮತ್ತೆ ಅವ್ರನ್ನ ನೀರಾಡಿಗೆ ಕಳಿಸೋದಿಲ್ಲ. ಯಾಕೆಂದರೆ ನೀರಡಿಗೆ ಕೆಳಗೆ ಹೋಗಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅದರ ಹೊಣೆ ಹೊರೋದು ಯಾರು? ಅದಕ್ಕೋಸ್ಕರ ನಾನು ನನ್ನ ಹತ್ರ ಸ್ಕೂಬಾ ಡೈವಿಂಗ್ ನನ್ನ ಹತ್ರ ಇದೆ, ಅವರಿಗೆ ಗೊತ್ತಿದೆ, ಕಲಿಸಿದ್ದೀನಿ, ಆದರೆ ಬಾಡಿ ತೆಗಿಲಿಕ್ಕೆ ಕಳಿಸೋದಿಲ್ಲ. ಯಾಕೆಂದರೆ ಹೆಚ್ಚು ಕಮ್ಮಿ ಆದರೆ ಅಲ್ಲಿ ಭಯಭೀತರಾಗ್ತಾರೆ. ನೀರಾಳದಲ್ಲಿ ಎಷ್ಟೋ ಬಾಡಿಗಳು ಡಿಕಂಪೋಸ್ ಆಗಿ ಭಯಭೀತರಾಗಿರ್ತದೆ. ಯಾಕಂದರೆ ಒಂದು ಮನುಷ್ಯ 25 kg ಮೃತಪಟ್ಟರೆ 3 ದಿನ ಬಿಟ್ಟು ನೋಡಿದ ಅವನು 65 kgಗಿಂತ ದಪ್ಪಾಗಿರ್ತಾನೆ, ಕಣ್ಣೆಲ್ಲ ದಪ್ಪಾಗಿರ್ತದೆ, ಬಾಯೆಲ್ಲ ದಪ್ಪಾಗಿರ್ತದೆ, ಒಂದು ವಿಕಾರ ಆಗಿರ್ತದೆ ಅಲ್ಲಿ ನೀರಾಳದಲ್ಲಿ. ಅದನ್ನು ನೋಡ್ಕೊಂಡು ನಾವು ಹಾಸಿಗೆ ಹಿಡಿದ್ರೆ ಎಂತ ಮಾಡೋದು? ಅದಕ್ಕೋಸ್ಕರ ನೀರಾಳದಲ್ಲಿ ನಾನು ಎಷ್ಟು ಅಡಿಗೆ ಹೋದರೂ ಸಹ ಅದು ನನಗೆ ದೇವರು ಸಮಾನ ಅಂತೇಳಿ ನಾನು ಕೈ ಮುಕ್ಕೊಂಡು ನೀರಲ್ಲಿರ್ತೀನಿ. ಅದನ್ನು ನೋಡಿದರೆ ಸಹ ದೇವರೇ ಅದು. ಯಾವತ್ತಿದ್ರೂ ಸಹ ಜೀವನದಲ್ಲಿ ನನಗೆ ಎಷ್ಟೋ ಕಷ್ಟ ಎಲ್ಲೋ ಕಾಲ ಎಳೆದಿದ್ದಾರೆ, ಎಂತ ಮಾಡಿದರೆ ಮನುಷ್ಯ ಏನು ಬೇಕಾದರೂ ನನಗೆ ಬೈಬೋದು, ನೀರಾಳದಲ್ಲಿರುವ ಮನುಷ್ಯ ಮೃತದೇಹ ಏನು ಮಾಡಲಿಕ್ಕೆ ಒಂದು ಮಗುವಿನ ಥರದ್ದು. ಅದಕ್ಕೆ ನಾನು ದೇವರನ್ನು ನೆನೆಸ್ಕೊಂಡಿದ್ದೀನಿ. ತುಂಬ ಖುಷಿ ಆಯ್ತು ನಿಮ್ಮ ಜೊತೆಗೆ ಇಷ್ಟೊತ್ತು ಮಾತಾಡಿ. ಒಳ್ಳೆಯದಾಗಲಿ, ಭಗವಂತ ಇನ್ನಷ್ಟು ನಿಮಗೆ ಯಶಸ್ಸನ್ನು ಕೊಡಲಿ, ಶಕ್ತಿಯನ್ನು ಕೊಡಲಿ. ಕೀರ್ತಿ ಅಣ್ಣ, ನೀವು ನಾನು ನಿಮಗೆ ದೊಡ್ಡ ಅಭಿಮಾನಿ. ಯಾಕೆಂದರೆ ನಾನು ನಿಮ್ಮನ್ನು ನೋಡಬೇಕಂತ ತುಂಬ ಆಸೆ ಇತ್ತು, ಬರಲಿಕ್ಕೆ ಆಗಿಲ್ಲ. ನೀವು ಅಚಾನಕ್ಕಾಗಿ ಭೇಟಿಯಾಗಿದ್ದೀನಿ. ಯಾಕೆಂದರೆ ನಾನು ವಿಲ್ಸನ್ ಗಾರ್ಡನ್ಗೆ ಜನತಾ ಹೋಟ್ಲ್ ನಮ್ಮ ಒಂದು ಗುರುಗಳಿದ್ದಾರೆ, ಮಂಜುನಾಥ್ ಭಟ್ರು ಅಂತ, ಅವ್ರನ್ನ ನೋಡಬೇಕು, ಏನೋ ವಿಷಯ ಮಾತಾಡಬೇಕಂತ ಬಂದಿದ್ದೆ. ಅದರಲ್ಲಿ ನಿಮ್ಮ ಕಾಲ್ ಬಂದು, ನಾನು ಯಾವತ್ತೋ ನಿಮ್ಮನ್ನು ಟಿ ವಿಯಲ್ಲಿ ನೋಡ್ತಿದ್ದೀನಿ, ನಾನು ಇವ್ರನ್ನ ಯಾವಾಗಪ್ಪ ನೋಡೋದು, ಭೇಟಿಯಾಗಿ ಯಾವುದು ಅಂತ ನನಗೆ ಅದೃಷ್ಟ ನನ್ನ ನೆನೆಸ್ಕೊಳ್ಳಿ. ಇವತ್ತೇ ಕಾಲ್ ಬಂತು. ನಿಮ್ಮದೇನೋ ಗೊತ್ತಿಲ್ಲ, ಬಟ್ ನನ್ನ ಪಾಲಿಗೆ ಬಹಳ ಸಂತೋಷದ ದಿನ. ನನಗೆ ಸಹ ಸಂತೋಷ ಆಯಿತು ಕೀರ್ತಿ ಅಣ್ಣ, ನಿಮ್ಮನ್ನು ಇಷ್ಟು ಮುಂದೆ ನಾನು ನೋಡ್ತೀನಿ ಅಂತ ನನಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ನಿಮ್ಮ ಒಂದೊಂದು ನ್ಯೂಸಲ್ಲಿ ಮಾತಲ್ಲಿ ಚತುರರು, ಅಷ್ಟು ಖುಷಿ ಆಗ್ತದೆ. ಆದರೆ ನನಗೆ ನಿಮ್ಮ ಮೇಲೆ ಹೆಮ್ಮೆ ಇದೆ ಯಾವಾಗಲೂ. ಧನ್ಯವಾದ ಇಷ್ಟೊತ್ತು ಮಾತಾಡಿದ್ದಕ್ಕೆ. ಇದು ಈಶ್ವರ ಮಲ್ಪೆ ಅವ್ರ ಜೊತೆಗಿನ ಮಾತುಕತೆ. ಏನಿಲ್ಲ, ಕೊನೆಯದಾಗ ಒಂದು ಸಣ್ಣ ಮಾತುಗಳನ್ನ ಹೇಳೋಕ್ಕೆ ಇಷ್ಟ ಇದೆ. ಬಹಳ ಖುಷಿ ಆಯಿತು ಇವತ್ತು ನನಗೆ. ಅದು ಹೇಳಿದ್ನಲ್ಲ, ನನಗಿದೊಂಥರ ದೇವರ ಜೊತೆಗೆ ಸಂದರ್ಶನ. ಅವ್ರು ಹೇಳ್ತಾರೆ, ಮೃತದೇಹಗಳನ್ನು ದೇವರಿಗೆ ಹೋಲಿಸ್ತಾರೆ. ಈ ತರಹದ ಒಬ್ಬ ವ್ಯಕ್ತಿ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ಜನರ ಸೇವೆಗೆ ನಿಂತಿರುವ, ಬದುಕಿದ್ದವರಿಗೆ ಸಹಾಯ ಮಾಡಿ ಅವರಿಂದ ಏನಾದರೂ ನಾಳೆ ಲಾಭ ಆಗುತ್ತೆ ಅಂತ ಯೋಚನೆ ಮಾಡುವವರ ಮಧ್ಯ ಇನ್ನು ಜಗತ್ತಿಗೆ ವಾಪಸ್ಸೇ ಬರೋದಿಲ್ಲ ಅನ್ನುವ ಮೃತದೇಹಗಳಿಗೆ ಸಹಾಯ ಮಾಡಿಕೊಂಡು ಅವರ ಕುಟುಂಬದ ಕಣ್ಣೀರಿನಲ್ಲಿ ಕಣ್ಣೀರಾಗಿ ಅವ್ರಿಗೊಂದು ಮುಕ್ತಿ ಕೊಡುವ ಕೆಲಸವನ್ನು ಮಾಡ್ತಾ ಇರುವಂತಹ ನಮ್ಮ ಹೆಮ್ಮೆಯ ಈಶ್ವರ ಮಲ್ಪೆ ಅವ್ರಿಗೆ ನಿಮ್ಮಿಂದ ಒಂದು ಸಹಾಯ ಆಗಬೇಕು. ನನಗೆ ಗೊತ್ತು, ಅವರು ಅದನ್ನು ಒಪ್ಪಲ್ಲ. ಅವರು ವೈಯಕ್ತಿಕ ವಿಚಾರಕ್ಕೆ ಯಾವತ್ತೂ ಸಹಾಯ ಕೇಳಿದವರಲ್ಲ. ಈ ಹಿಂದೆ ಅವರಿಗೆ ಬಂದಂತಹ ಸಹಾಯವನ್ನು ಸಹಿತ ವೈಯಕ್ತಿಕವಾಗಿ ಒಂದೇ ಒಂದು ರೂಪಾಯಿಯನ್ನು ಉಪಯೋಗಿಸಿದೆ. ಅದರಲ್ಲಿ ಅವರು ಮತ್ತೆ ನೆಕ್ಸ್ಟ್ ಸ್ಕೂಬಾಗೆ ಬೇಕಾದ ಉಡುಗೆಗಳಿರ್ಬೋದು ಅಥವಾ ಅದಕ್ಕೆ ಬೇಕಾದಂಥ ಎಕ್ವಿಪ್ಮೆಂಟ್ಸ್ ಇರ್ಬೋದು, ಅಲ್ಲಿಗೆ ಅದನ್ನು ಇನ್ವೆಸ್ಟ್ ಮಾಡಿ ಜನರ ಸೇವೆಗೆ ಅಂತ ಅದನ್ನು ಮುಡುಪಾಗಿಟ್ಟವರು. ಬರ್ತಾ ಇರೋ ದುಡ್ಡಲ್ಲಿ ಆ್ಯಂಬುಲೆನ್ಸ್ನ ನೋಡಿಕೊಂಡು, ಅದಕ್ಕೆ ಡೀಸೆಲ್ ಖರ್ಚು ಸಹಿತ ಅವ್ರು ನೋಡಿಕೊಂಡು, ಯಾರ ಹತ್ರನೂ ₹1 ಅಪೇಕ್ಷೆ ಮಾಡ್ದೇನೆ ಮಾಡ್ತಾ ಇರುವಂತಹ ಈ ಮನುಷ್ಯನಿಗೆ ಅವ್ರು ಹೇಳಿದ್ರಲ್ಲ, ಏನೋ ಒಂದು ಸೂಟ್ ತೊಗೋಬೇಕು ಅಂತಿದ್ದಾರೆ, ಒಂದು ಕ್ಯಾಮ್ರಾ ತೊಗೋಬೇಕು ಅಂತಿದ್ದಾರೆ, ಅದಕ್ಕೊಂದು ಲ್ಯಾಪ್ಟಾಪ್ನ ವ್ಯವಸ್ಥೆ ಆಗಬೇಕು. ಎಲ್ಲರೂ ಸಣ್ಣದಾಗಿ ಒಂದು ಕೈ ಜೋಡಿಸೋಣ, ಅವ್ರ ಜೊತೆಗೆ ನಾವೆಲ್ಲ ನಿಂತ್ಕೊಳ್ಳೋಣ. ಈ ವಿಡಿಯೋದ ಕಮೆಂಟ್ ಸೆಕ್ಷನ್ ಕೆಳಗಡೆ ನಾನು ನಿಮಗೆ ಅವರ ಅಕೌಂಟ್ ನಂಬರ್, ಫೋನ್ಪೇ ನಂಬರ್ನ ಹಾಕಿದ್ದೀನಿ. ಜೊತೆಲಿ ಈ ವಿಡಿಯೋದಲ್ಲೂ ನಿಮ್ಗೆ ಅದು ಕಾಣಿಸ್ತಾ ಇದೆ. ಸೊ ಅವರಿಗೆ ನಮ್ಮ ಕೈಲಾದ ಸಹಾಯವನ್ನು ನೀವು ಮಾಡೋಣ. ಯಾಕಂದರೆ ಇಂಥವ್ರು ಚೆನ್ನಾಗಿದ್ದರೆ, ನಾನು ಹೇಳ್ತೀನಲ್ಲ, ಸಮಾಜ ಚೆನ್ನಾಗಿರುತ್ತೆ, ನಮ್ಮ ನಾಡು ಚೆನ್ನಾಗಿರುತ್ತೆ. ಇವತ್ತು ಬರೀ ಕರ್ನಾಟಕದ ಕೆಲವು ಜಿಲ್ಲೆಗಳಿಗೆ ಸೀಮಿತ ಆಗಿರೋ ಈ ಮನುಷ್ಯ ಭಾರತದ ಮೂಲೆ ಮೂಲೆಯಲ್ಲಿ ಅದೆಷ್ಟೋ ಜನರ ಅಂತ್ಯ ಸಂಸ್ಕಾರಕ್ಕೆ ಸಹಾಯ ಆಗಬೇಕು, ಅವರನ್ನು ಇವರು ತಲುಪಬೇಕು, ತಾಯಂದಿರ ಆಶೀರ್ವಾದ ಇವರಿಗೆ ಸಿಗಬೇಕು. ನಮ್ಮೆಲ್ಲರ ಸಹೋದರ ಸಹೋದರಿಯರು ಏನಿದ್ದೀವಿ ನಾವೆಲ್ಲ ಅವರನ್ನು ಅಣ್ಣನಾಗಿಯೋ ತಮ್ಮನಾಗಿಯೋ ನಾವು ಅವ್ರನ್ನ ನೋಡಿ ಅವ್ರ ಕೈ ಹಿಡಿಬೇಕು. ಹಾಗಾದಾಗ ಈ ಸಮಾಜದಲ್ಲಿ ಇನ್ನಷ್ಟು ಬಲ ಹೆಚ್ಚುತ್ತೆ, ಅವರಿಗೆ ಕೆಲಸ ಮಾಡೋ ಶಕ್ತಿ ಜಾಸ್ತಿ ಆಗುತ್ತೆ, ಅವ್ರ ಕುಟುಂಬದವರಿಗೂ ಒಂದು ಸದೃಢತೆ ಬರುತ್ತೆ, ಅವರು ಈ ಸಮಾಜಕ್ಕೆ ಹೆಚ್ಚೆಚ್ಚು ಕೆಲಸ ಮಾಡೋಕ್ಕೆ ಸಹಾಯ ಆಗುತ್ತೆ. ಕೈ ಮುಗಿದು ನಿಮ್ಮಲ್ಲಿ ಬೇಡ್ಕೊಳ್ಳೋದಿಷ್ಟೇ, ನಿಮ್ಮ ಕೈಲಾದ ಸಹಾಯ ಅವ್ರಿಗೆ ಮಾಡಿ. ಅವರು ಈ ಜಗತ್ತಿಗೆ ಒಳ್ಳೆಯದನ್ನೇ ಮಾಡ್ತಾರೆ. ಪ್ರತಿಯೊಬ್ಬರಿಗೂ, ನನಗೂ ಸೇರಿದಂತೆ ಈ ಜಗತ್ತಿನ ಪ್ರತಿಯೊಬ್ಬರಿಗೂ ನಾಳೆ ತೊಂದರೆ ಆದಾಗ ಅವರು ನಮ್ಮ ಜೊತೆಗೆ ನಿಂತ್ಕೋತಾರೆ.
ಅನ್ನೋ ಗ್ಯಾರಂಟಿ ಮತ್ತು ಧೈರ್ಯದಲ್ಲಿ ಈ ಮಾತನ್ನು ನಿಮ್ಗೆ ಹೇಳ್ತಾ ಇರ್ತೀನಿ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಹಾಗೆ ಇನ್ನೊಂದು ಮಾತು ಬರುತ್ತೆ, ಅವ್ರದ್ದೇ ಚಾನಲ್ ಇದೆ, ಅದರ ಹೆಸರು ಈಶ್ವರ್ ಮಲ್ಪೆ ಅಂತ. ಗೂಗಲ್ ಮಾಡಿ. ಈಗ ರೈಟ್ ನಾವು ನಾನು ವಿಡಿಯೋ ಮಾಡೋ ಸಂದರ್ಭದಲ್ಲಿ 67,000 ರಿಂದ 68,000 ಆ್ಯಾವ್ರೇಜ್ನಲ್ಲಿ ಅವರ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ದಯವಿಟ್ಟು ಈ ಕೂಡಲೇ ಯಾರು ವಿಡಿಯೋ ನೋಡ್ತೀರಿ ಈಶ್ವರ್ ಮಲ್ಪೆ ಅವ್ರ ಚಾನಲ್ಗೆ ಹೋಗಿ ಅವರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಅದರಿಂದನೂ ಸಣ್ಣ ಮಟ್ಟದ ಆರ್ಥಿಕ ಸಹಾಯ ಅವ್ರಿಗಾಗುತ್ತೆ. ಒಂದು ಹುಡುಗ ಅವ್ರ ಜೊತೆಲಿ ಇದಕ್ಕೆ ಸಹಾಯ ಮಾಡಿಕೊಂಡು ಅವ್ರದ್ದೇನೋ ಒಂದಿಷ್ಟು ವೀಡಿಯೋಗಳನ್ನು ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಮುಂದಿನ ದಿನಗಳಲ್ಲಿ ಅದಕ್ಕೂ ಸಹಿತ ನಮ್ಮ ಕೈಲಾಗಿದ್ದು, ನಾವೇನು ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ, ನಮ್ಮ ಕೈಲಾದ ಸಹಾಯವನ್ನು ಅವ್ರಿಗೆ ಮಾಡೋಣ. ಹಾಗೆ ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ. ಸ್ಪೀಡ್ ಪ್ಲಸ್ ಕರ್ನಾಟಕ.